ಈಗ ನಿಮಗೆ ಇನ್ನೊಂದು ರೀತಿಯಲ್ಲಿ ಕ್ಯಾಬೇಜ್ ಪಲ್ಯ ಮಾಡೋದು ಹೇಗೆ ಅಂತ ನೋಡಬೇಕಾ? ಇಲ್ಲಿ ನೋಡ್ಬೋದು, ನಾನು ತೋರಿಸ್ತೀನಿ ನೋಡಿ. ಇದು ಸ್ವಲ್ಪ ಕಾಯಿ ತುರಿ, ಹಾಗೆ ಒಂದು ನಿಮಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕ್ಕೊಂಡ್ರೆ ಆಯಿತು. ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ನೋಡ್ಬೋದು ಹೆಚ್ಚಿಟ್ಕೊಂಡಿರುವಂತಹ ಕ್ಯಾಬೇಜ್, ಹಾಗೆ ಇದನ್ನು ಗ್ರೈಂಡ್ ಕೂಡ ಮಾಡ್ಕೊಂಡಿದ್ದೀನಿ ನಾನು. ಸರಿಯಾಗಿ ವಿಡಿಯೋ ಬಂದಿಲ್ಲ ಅಂದರೆ ಮೈಂಡ್ ಮಾಡಬೇಡಿ, ನಿಮಗೆ ರೆಸಿಪಿ ನಾನು ತೋರಿಸ್ತೀನಿ ನೋಡಿ. ಅದೇ ಕಡ್ದಿರುವಂತಹ ಮಸಾಲೆ ಪ್ಲಸ್ ಕ್ಯಾಬೇಜನ್ನು ಈ ಥರ ಹಾಕ್ಕೊಂಡು ಸ್ವಲ್ಪ ಎಷ್ಟು ಬೇಕು ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಮುಗೀತು. ನೋಡ್ಬೋದು, ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನಿಮಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಬೇರೆ ರೀತಿಯಾಗಿ ಮಸಾಲೆಗಳನ್ನು ಯೂಸ್ ಮಾಡ್ಕೊಂಡು ಯಾವ ಥರ ಕ್ಯಾಬೇಜ್ ಪಲ್ಯ ಮಾಡುವಂತ ತೋರಿಸ್ಕೊಂಡಿದ್ದೆ. ಹಾಗೆ ಇದು ಇನ್ನೊಂದು ರೀತಿ ಹೊಸ ರೆಸಿಪಿ, ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡ್ಬೋದು, ಯಾರಿಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಕೊನೆಯದಾಗಿ ಒಗ್ಗರಣೆ ಹಾಕೊಂಡ್ರೆ